ಬಡವರ ಹೊಟ್ಟೆ ತುಂಬಿಸಬೇಕಿದ್ದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಮತ್ತು ರಾಗಿಯನ್ನು ಅಕ್ರಮವಾಗಿ ಬೆಂಗಳೂರಿಗೆ ಸಾಗಿಸುತ್ತಿದ್ದ ಲಾರಿಯೊಂದನ್ನು ದಾವಣಗೆರೆಯ ವಿದ್ಯಾನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ವಶಪಡಿಸಿಕೊಂಡಿದ್ದಾರೆ. ದಾವಣಗೆರೆ ನಗರದ ಶಾಮನೂರು ಬೈಪಾಸ್ ಬಳಿ ಹರಿಹರದಿಂದ ಬೆಂಗಳೂರಿಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಾಗೂ ರಾಗಿಯನ್ನು ಅಕ್ರಮವಾಗಿ ಸಾಗಿಸಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ವಿದ್ಯಾನಗರ ಪೊಲೀಸರಿಗೆ ಲಭಿಸಿತ್ತು. ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ದಾಳಿ ನಡೆಸಿ ಲಾರಿಯನ್ನು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಲಾರಿಯನ್ನು ತಪಾಸಣೆ ನಡೆಸಿದಾಗ ಸುಮಾರು 150ಕ್ಕೂ ಹೆಚ್ಚು ಚೀಲ ಅನ್ನಭಾಗ್ಯದ ಅಕ್ಕಿ ಹಾಗೂ ರಾಗಿ ಪತ್ತೆಯಾಗಿದ್ದು, ಧಾನ್ಯದ ಚೀಲಗಳೊಂದಿಗೆ ಲಾರಿಯನ್ನು ಜಪ್ತಿ ಮಾಡಲಾಗಿದೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಈ ಅಕ್ಕಿ ಮತ್ತು ರಾಗಿ ಹರಿಹರದ ವ್ಯಕ್ತಿಯೊಬ್ಬರಿಗೆ ಸೇರಿದ್ದಾಗಿದೆ ಎಂದು ತಿಳಿದು ಬಂದಿದ್ದು, ಇವರು ಹರಿಹರ ಹಾಗೂ ಸುತ್ತಮುತ್ತಲಿನ ಭಾಗಗಳಿಂದ ಪಡಿತರ ಧಾನ್ಯವನ್ನು ಅಕ್ರಮವಾಗಿ ಸಂಗ್ರಹಿಸಿ ಬೆಂಗಳೂರಿಗೆ ಕಳ್ಳ ಸಾಗಣೆ ಮಾಡುತ್ತಿದ್ದರು ಎನ್ನಲಾಗಿದೆ. ವಿಷಯ ತಿಳಿದು ಆಹಾರ ನಿರೀಕ್ಷಕ ಮಂಜುನಾಥ್ ವಿದ್ಯಾನಗರ ಪೊಲೀಸ್ ಠಾಣೆಗೆ ಆಗಮಿಸಿ ವಶಪಡಿಸಿಕೊಂಡಿರುವ ಅಕ್ಕಿಯನ್ನು ಪರಿಶೀಲನೆ ನಡೆಸಿ ಇದು ಅನ್ನಭಾಗ್ಯ ಅಕ್ಕಿ ಎಂದು ಖಚಿತಪಡಿಸಿದ್ದಾರೆ. ಬಡ ಮತ್ತು ಬಿಪಿಎಲ್ ಕುಟುಂಬಗಳಿಗೆ ಸರ್ಕಾರ ಉಚಿತವಾಗಿ ವಿತರಿಸುವ ಆಹಾರ ಧಾನ್ಯಗಳನ್ನು ಅಕ್ರಮವಾಗಿ ಸಂಗ್ರಹಿಸಿ ಮಾರಾಟ ಮಾಡುತ್ತಿರುವ ಕಳ್ಳ ಸಾಗಣೆ ಜಾಲದ ಪತ್ತೆಗೆ ಪೊಲೀಸರು ಜಾಲ ಬೀಸಿದ್ದಾರೆ. ಈ ಸಂಬಂಧ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈ ದಂಧೆಯ ಹಿಂದೆ ಇನ್ನು ಯಾರ ಕೈವಾಡವಿದೆ ಮತ್ತು ಈ ಧಾನ್ಯಗಳನ್ನು ಎಲ್ಲೆಲ್ಲಿ ಸಂಗ್ರಹಿಸಲಾಗಿದೆ ಎಂಬ ಕುರಿತು ತನಿಖೆ ಮುಂದುವರೆದಿದೆ. ಇಲ್ಲಿ ದಾವಣಗೆರೆ ವಿದ್ಯಾನಗರ ಸ್ಟೇಷನ್ ಪೊಲೀಸರು ನಮಗೆ ಇವತ್ತು ಫೋನ್ ಮಾಡಿ ಇವತ್ತು ಬೆಳಗಿನ ಜಾವ ನೈಟ್ ಬೇಟಲ್ಲಿ ಅವರು ಸಿಬ್ಬಂದಿ ಇರಬೇಕಾದ್ರೆ ಅವರಿಗೆ ಒಂದು ಅಕ್ಕಿ ಲಾರಿ ಮಾಹಿತಿ ಬಂದು ಅದನ್ನು ಸೀಜ್ ಮಾಡಿ ಇಲ್ಲಿ ಸ್ಟೇಷನಿಗೆ ತಂದು ಇಟ್ಕೊಂಡಿದ್ದಾರೆ. ಅದು ಅಕ್ಕಿ ರಾಗಿ ಅಂತ ಮಾಹಿತಿ ಬಂದಿತ್ತು. ಅದಕ್ಕಾಗಿ ಅಕ್ಕಿ ಅಥವಾ ರಾಗಿ ನಮ್ಮದು ಪಡಿತರ ವ್ಯವಸ್ಥೆ ಇದೆ ಅಂತೇಳಿ ಅದನ್ನು ಬಂದು ನಮಗೆ ಪರಿಶೀಲನೆ ಮಾಡಿ ಮಾಹಿತಿ ಕೊಡ್ರಿ ಅಂತೇಳಿ ನನ್ನ ಇವತ್ತು ಆಫೀಸಿಂದ ಕರೆದ ಮೇರೆಗೆ ನಾನಿಲ್ಲಿ ಬಂದು ಅದನ್ನು ಪರಿಶೀಲನೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದು ನಮ್ಮ ಸಾರವರ್ಧಿತ ಅಕ್ಕಿ ಕಾಳುಗಳೆಲ್ಲ ನಮ್ಮ ಅಕ್ಕಿಯಲ್ಲಿ ಕಾಣೋದ್ರಿಂದ ಅದು ಪಡಿತರ ವ್ಯವಸ್ಥೆಯಲ್ಲಿ ವಿತರಿಸ್ತಕ್ಕಂಥ ಅಕ್ಕಿ ಅಂತ ನಾವು ಮೇಲ್ನೋಟಕ್ಕೆ ಅದನ್ನ ಐಡೆಂಟಿಫೈ ಮಾಡಿದ್ದೀವಿ. ಯಾಕಂದರೆ ಬೇರೆ ಎಲ್ಲೂ ಅದು ಆ ರೀತಿ ಫೋರ್ಟಿಫೈಡ್ ರೈಸನ್ನು ನಾವು ಹೊರಗಡೆ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಮತ್ತು ರಾಗಿ ಕೂಡ ನಾವೀಗ ಪಡಿತರ ವ್ಯವಸ್ಥೆಯಲ್ಲಿ ಕೊಡ್ತಾಯಿದ್ದೇವೆ. ಹಾಗಾಗಿ ಅದು ಪಡಿತರ ರಾಗಿ ಅಂತ ಹೇಳಿ ಎರಡನ್ನೂ ನಾವು ಐಡೆಂಟಿಫೈ ಮಾಡಿ ಅವರು ಇವರು ಹರಿಹರ ಲಾರಿ ಡ್ರೈವರ್ ಹರಿಹರದವರು ಜಬೀವುಲ್ಲಾ ಅಂತೇಳಿ, ಮತ್ತು ಅವರು ಮಾಹಿತಿ ನೀಡಿದ್ರು. ಅವರು ಹರಿಹರದವರೇ ತಾಜುದ್ದೀನ್ ಅಂತ ಅವರಿಗೆ ಸಂಬಂಧಪಟ್ಟದ್ದು ಮಾಲು ಅಂತೇಳಿ. ಹಾಗಾಗಿ ಅವರು ಇಬ್ಬರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಇದನ್ನು ಇವತ್ತು FIR ಮಾಡಿದ್ದಾರೆ. ಅದನ್ನು ಇನ್ನು ಮುಂದುವರಿದ ಭಾಗವಾಗಿ ನಾವೇನು ಮಾಡ್ತೀವಿ, ಅದನ್ನು ಕ್ವಾಂಟಿಟಿ ಎಷ್ಟು ಏನು ಅಂತೇಳಿ ನಾವು ಅಲ್ಲಿ ವೇಬ್ರಿಡ್ಜಲ್ಲಿ ನಮ್ಮ ಗೌರ್ಮೆಂಟ್ ಗೋಡನಿಗೆ ಅದನ್ನ ಹ್ಯಾಂಡ್ ಓವರ್ ಮಾಡೋ ಟೈಮಲ್ಲಿ ಅದನ್ನ ಎಕ್ಸಾಕ್ಟ್ ಕ್ವಾಂಟಿಟಿಯನ್ನು ತೊಗೊಂಡು ನಾವು ಮುಂದಿನ ರಿಪೋರ್ಟನ್ನು ನಾವು ನಮ್ಮ DC ಸಾಹೇಬರಿಗೆ ಮತ್ತು ಇಲ್ಲಿ ಪೊಲೀಸರು ಅವರೇನು ಫರ್ದರ್ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇರ್ತಾರೆ. ಅದು ಅಕ್ಕಿ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಅದನ್ನ ಗೌರ್ಮೆಂಟ್ ಗೋಡನ್ನಲ್ಲಿ ಅದು ಸುರಕ್ಷಿತವಾಗಿ ಇಟ್ಟು ನಾವು ಅದನ್ನು ರಿಪೋರ್ಟನ್ನು ತಗೊಳ್ಳೋದು.